ದಂಡು ಪಡೆದವರು ಬೇಗ ಅದು ಬಿಡ್ಬೇಕು ಸರ್. ಯಾಕಂದ್ರೆ ಮನುಷ್ಯ ಅಂದ್ರೆ ಎಲ್ಲಾರು ಮನುಷ್ಯನ ತಪ್ಪು ಮಾಡಿದೀನಿ ಅನ್ಭವಿಸ್ಬಿಡಿ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸಿದ್ಮೇಲೆ ಇನ್ನು ಒಳಗಡೆ ಕಳೋದಿಕ್ಕೆ ಏನಿದಲ್ಲ ಅದು ಅಬ್ಸರ್ವೇಷನ್ ಮಾಡಬೇಕು. ಇದು ಕಾಂಕ್ರೆಂಟ್ ಕೇಸಸ್ FIR ಆಗಿ ಅದ್ರ ಮೇಲೆ ಅವ್ರಿಗೊಂದ್ 3 ವರ್ಷ ಇದಕ್ಕೊಂದ್ 3 ವರ್ಷ ಆ ರೀತಿ 25 ವರ್ಷ ಹೇಳ್ಕೊಂಡ್ ಬಂದಿರೋದಾ? ಹಂಗಿಲ್ಲ. ಅವ್ರು ಸಿಕ್ಕಾಕೊಂಡಾಗ ಒಂದು 7-8 ಕೇಸ್ ಆಗಿತ್ತು ಅವ್ರ ಮೇಲೆ. ಒಂದ್ ಕೇಸಲ್ಲಿ ಜೀವವಾದಿ ಶಿಕ್ಷೆ, ಇನ್ನೊಂದ್ ಕೇಸಲ್ಲಿ 10 ವರ್ಷ, ಇನ್ನೊಂದ್ ಕೇಸಲ್ಲಿ ಜೀವವಾದಿ ಶಿಕ್ಷೆ, ಆ ತರ ಹೇಳ್ಬಿಟ್ಟು 7-8 ಕೇಸಲ್ಲಿ ಶಿಕ್ಷೆ. ಒಂದ್ 4-5 ಇವಾಗ ದಂಡುಪಳ್ಳ ಕೇಸದು 5 ಕೇಸಲ್ಲಿ ಶಿಕ್ಷೆ ಆಗಿತ್ತು. ಆಮೇಲೆ ಇದು ಹೈಕೋರ್ಟ್ ಅಲ್ಲಿ ಹಾಕೊಂಡು ಅದು ಹೈಕೋರ್ಟ್ ಅಲ್ಲಿ ಕನ್ಕರೆಂಟ್ ಆಯ್ತು. ಎಲ್ಲಾ ಕೇಸಸ್ ಲೈಫ್ ಅಂತ ಹೇಳಿದ್ಮೇಲೆ ಲೈಫ್ ಅದ್ರಲ್ಲಿ ಸೇರ್ಬೇಕು ಅಂತ. ಇವಾಗ ಲೈಫ್ ಆಯ್ತು. ಒಂದ್ ಕೇಸ್ ಎಲ್ಲಾ ಕೇಸ್ ಸೇರ್ಬಿಟ್ಟು ಒಂದೇ ಶಿಕ್ಷೆ ಆಯ್ತು. ಆ ಒಂದ್ ಶಿಕ್ಷೆನ ಅನುಭವಿಸ್ಬೇಕಂತ ಹೇಳಿದ್ರೆ ಇವಾಗ ಕಾನೂನು ಪ್ರಕಾರ ಏನ್ ಹೇಳುತ್ತೆ, ಜೀವವಾದಿ ಶಿಕ್ಷೆ ಅಂದ್ರೆ ಇಡೀ ಜೀವನ ಸಾಯ ಗಂಟ. ಅದು ಇಂಟರ್ಪ್ರಿಟೇಷನ್ ಆಗುತ್ತೆ ಸೆಕ್ಷನ್ 57 ಆಫ್ IPC ಅಲ್ಲಿ. ಲೈಫ್ ಅಂದ್ರೆ ಎಷ್ಟು, 14 ವರ್ಷನ, 20 ವರ್ಷನ, 25 ವರ್ಷನ, ಇಲ್ಲ ಪೂರ್ತಿ ಜೀವನನ. ಇವಾಗ ಹ್ಯೂಮನ್ ರೈಟ್ಸ್ ಜಿನಿವಾ ಕನ್ವೆನ್ಷನ್ ಅಲ್ಲಿ, ಆಮೇಲೆ ಬೇರೆ ಬೇರೆ ಕನ್ವೆನ್ಷನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹ್ಯೂಮನ್ ರೈಟ್ಸ್ ಹೋಗೋದು ಜಿನಿವಲ್ ಆ ಟೈಮಲ್ಲೇ ಆಗಿತ್ತು. 25 ವರ್ಷ ಅಂದ್ಕಿಂತ ಜಾಸ್ತಿ ಯಾರಿಗೂ ಇಟ್ಕೊಳ್ಳಂಗಿಲ್ಲ ಲೈಫ್ ಅಂತ ಹೇಳಿದ್ರು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.